ಮೇಡಮ್ಗೇನು ತೊಂದರೆ ಇಲ್ಲ ಅಂದರೆ ಈಗಲೇ ನಮ್ಮ ಜೊತೆ ಬರ್ಬೋದು. ಇವತ್ತೇ ಒಳ್ಳೆ ದಿನ. ಏನಮ್ಮ ಜಾನಕಿ, ಏನಂತೀಯ? ಸರಿ ಮಾವ. ರಾಮ, ಏ ರಾಮ, ಯಾಕ್ಲಾ ಇತ್ತಿಂದತ್ತ ಓಡಾಡ್ಕೊಂಡಿದ್ದೀಯಾ? ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಾ ಊಟಕ್ಕೆ. ನಂಗೆ ಬೇಡ ಶಾರದವ್ವ. ಯಾಕ್ಲಾ ಬೇಡ? ನಂಗೆ ಹಸಿವಿಲ್ಲ. ನೋಡ್ದ ಈ ಶಾರದವ್ವ ತಾವೇ ಹುಸಿ ಹೇಳ್ತಿದ್ದೀಯಾ? ನಿನ್ನ ಹೊಟ್ಟೆ ಗಂಟೆ ನನ್ನ ಕೇಳ್ಸಕ್ಕಿಲ್ವಾ? ಬಾರ್ಲಾ, ಉಣ್ಣುವಂತೆ ಬಾ. ಶಾರದವ್ವ, ನೀನು ಸ್ವಲ್ಪ ಹೊತ್ತು ಅಲ್ಲಿ ಹೋಗು, ಆಮ್ಯಾಗ ಬರ್ತೀನಿ. ಅದ್ಯಾವ ಮೂರ್ತ ಇದ್ದಾರೆ? ಓ, ಅರ್ಥ ಆಯ್ತು ಬಿಡು. ಏನು ಅರ್ಥ ಆಯ್ತು ನಿಂಗೆ? ಗೊತ್ತು ಬಿಡ್ಲಾ, ನಿನ್ನೆಂದ್ರೆ ಬರಲಿಲ್ಲ ಅಂತ ನೀನು ಊಟಕ್ಕೆ ಬರ್ದೆ ಇತ್ತಿಂದತ್ತ ಬೆಕ್ಕಿನ ಥರ ಓಡಾಡ್ತಿದ್ದೀಯಾ. ಹಂಗೇನಿಲ್ಲ ಶಾರದವ್ವ, ನಂಗೆ ಹಸಿವಿಲ್ಲ ಅಷ್ಟೇ. ಪ್ರೀತಿ ಹಸುವು ಹೊಟ್ಟೆಗೆ ತುಂಬ್ಕೊಂಡಿರೋವಾಗ ಹೊಟ್ಟೆಗೆ ಹೆಂಗೆ ಹಸುವಾಗ್ತದೆ ಹೇಳು? ಶಾರದವ್ವ, ನೀನು ಏನನ್ನ ಹೇಳ್ಬೇಡ, ನಂಗೇನು ಹಸುವು ಇಲ್ಲ. ನಾನು ಆಮ್ಯಾಗ ಬರ್ತೀನಿ, ಹೋಗು. ಸರಿ ಕಣಪ್ಪ, ಏಟ್ ಗಂಡಸ್ರು ತಾನೆ ತನ್ನ ಹೆಂಡ್ರಿಗೋಸ್ಕರ ಕಾಯ್ಕೊಂಡು ಕುಂತಿರ್ತಾರೆ. ಈ ಇಸಿದಾಗೆ ನಮ್ಮ ಜಾನಕಿ ಶಾನೆ ಪುಣ್ಯ ಮಾಡವಳೆ. ಸರಿನಪ್ಪ, ಹೋಯ್ತಾ ಇವನಿ. ನಿಂಗೆ ಯಾವಾಗ ಬೇಕೋ ಆವಾಗ ಬಾ. ಬಾವಾ, ಇಲ್ಲೇನು ಮಾಡ್ತಿದ್ದೀರಾ? ಓ, ಜಾನಕಿ ಅವ್ರಿಗೋಸ್ಕರ ಕಾಯ್ತಿದ್ದೀರಾ? ನನಗೆ ಯಾಕೋ ಅವರು ಈಗಲೇ ಬರ್ತಾರೆ ಅಂತ ಅನ್ನಿಸ್ತಿಲ್ವಲ್ಲ. ಅದಕ್ಕೆ ಬಿರ್ನೆ ಬರ್ತೀನಿ ಅಂತ ಹೇಳೋಗವ್ರೆ, ಇನ್ನೇನು ಬಂದ್ಬಿಡ್ತಾರೆ. ಏನು ಬಾವ, ನೀವು ಮಹಿಳಾ ಸಂಘಕ್ಕೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರಗಳನ್ನ ಕೊಟ್ಟು ಬರೋದು ತುಂಬ ಈಸಿ ಅಂದ್ಕೊಂಡಿದ್ದೀರಾ? ಅದಕ್ಕೆಲ್ಲ ತುಂಬ ಸಮಯ ಹಿಡಿಯುತ್ತೆ. ನಾನು ಹೋದಾಗಲೇ ತುಂಬ ಟೈಮ್ ಹಿಡಿದಿತ್ತು. ಜಾನಕಿ ಅವ್ರಿಗೆ ಅಂದರೆ ಅವರು ತಿಳ್ಕೊಂಡಿರೋರೆ, ಅವರು ಎಲ್ಲರ ಹತ್ರ ಮಾತಾಡಿ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಾವ. ದೊಡ್ಡ ಮನೆ ಜವಾಬ್ದಾರಿ ತೊಗೊಂಡ್ಮೇಲೆ ಅವರಿಷ್ಟು ಬ್ಯುಸಿ ಇಲ್ಲ ಅಂದಮೇಲೆ ಹೇಗೆ? ಅಂದರೆ ಅದಕ್ಕೆ ಇನ್ಮೇಲೆ ಜಾನಕಿ ಅವರು ನಂತ ಸರಿಯಾಗಿ ಮಾತಾಡೋಕ್ಕಿಲ್ಲ ಅಂತೀರಾ? ಹಾಗನ್ನೋಕ್ಕಾಗಲ್ಲ ಬಾವ. ನೀವೇ ಯೋಚನೆ ಮಾಡಿ, ಜಾನಕಿಯವರು ತುಂಬ ತಿಳ್ಕೊಂಡಿರೋರು. ಅವರು ನಿಮ್ಮ ಹತ್ರ ಮಾತಾಡೋ ಅಂಥದ್ದು ಏನಿರುತ್ತೆ? ಗರಡಿಗೆ ಹೋಗಿದ್ರಾ, ಹೊಲಕ್ಕೆ ಹೋಗಿದ್ರಾ, ಸ್ನಾನ ಮಾಡಿದ್ರಾ, ಊಟ ಮಾಡಿದ್ರಾ, ಇಷ್ಟೇ ಅಲ್ವಾ ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕಾಗೋವಂಥದ್ದು? ರಾಮ ಅಲ್ವಾ? ಇಲ್ಲೇನ ಮಾಡ್ತಾ ಇದೀಯಾ? ಬಾರ್ನ ಊಟ ಮಾಡುವಂತೆ. ಶಾರದವ್ವ, ನಂಗೆ ಊಟ ಬೇಡ ಅಂತ ಹೇಳಿದ್ನಲ್ಲ. ಬಾವಾ, ನೀವು ಇಷ್ಟೊತ್ತಾದರೂ ಊಟನೇ ಮಾಡಿಲ್ವಾ? ಬನ್ನಿ ಊಟ ಮಾಡಿ. ಪರವಾಗಿಲ್ಲ ಅದಕ್ಕೆ. ರಾಮ, ಶಾತಕ, ನಾನೇ ಕರಿತೀನಿ. ಬಾವಾ, ನೀವು ನಾನು ಹೇಳಿದ ಮಾತು ಕೇಳ್ತೀರಾ ಅಲ್ವಾ? ಮತ್ತೆ ಬನ್ನಿ ಬಾವಾ, ಜಾನಕಿ ಅವ್ರಿಗೋಸ್ಕರ ಕಾಯ್ತಿದ್ರೆ ಆಗಲ್ಲ. ನೀವು ಇಷ್ಟೊತ್ತವರೆಗೂ ಹಸುಕೊಂಡಿರ್ಬಾರ್ದು. ಬನ್ನಿ. ಅಲ್ಲ ಅದಕ್ಕೆ ಬಾವಾ, ಅವರು ತುಂಬ ಬ್ಯುಸಿ ಇರ್ತಾರೆ.
ನೀವು ಊಟ ಮಾಡಿ ಬನ್ನಿ. ಬನ್ನಿ ಬಾಬಾ. ಕೂತ್ಕೊಳ್ಳಿ. ಶಾರದಕ್ಕ, ಬಾವಂಗೆ ನಾನು ಊಟ ಬಡಿಸ್ತೀನಿ, ನೀವು ಹೋಗಿ. ಅಲ್ಲ ಅದು ಹೇಳ್ತಿದ್ದೀನಲ್ಲ, ಬಾವಂಗೆ ನಾನೇ ಊಟ ಬಡಿಸ್ತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನೀವು ಊಟ ಮಾಡಿ ಬಾವ. ಜಾನಕಿ ಅವರಿಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ. ಬಾವ, ನೀವು ತೋಟದ ಮನೇಲಿದ್ದಾಗಲೂ ಊಟಕ್ಕೆ ಇದೇ ರೀತಿ ತಡ ಆಗ್ತಿತ್ತಾ? ಇಲ್ಲ ಇಲ್ಲ. ಓ, ತೋಟದ ಮನೇಲೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದ್ಯಾ? ಅಂದರೆ ನೀವು ಮತ್ತು ಜಾನಕಿಯವರು ತೋಟದ ಮನೇಲಿದ್ದಾಗ ಒಬ್ರಿಗೊಬ್ರು ಕಾಳಜಿ ತಗೊಂಡು ಸರಿಯಾದ ಸಮಯಕ್ಕೆ ಊಟ ಮಾಡಿಕೊಂಡು ಆರಾಮಾಗಿದ್ರಿ. ಆದರೆ ಇಲ್ಲಿಗೆ ಬಂದಮೇಲೆ ನೋಡಿ ಹೇಗಾಗಿದೆ. ಪಾಪ ಜಾನಕಿಯವರಿಗೆ ನಿಮಗೆ ಸಮಯ ಕೊಡೋದಕ್ಕೆ ಆಗ್ತಿಲ್ಲ. ಇನ್ನು ಮೇಲೆ ಹೀಗೆ ಇರುತ್ತೋ ಏನೋ. ಸುಮ್ಮನಾಗ್ಬಿಟ್ರಲ್ಲ ಬಾವ, ಊಟ ಮಾಡಿ. ಇನ್ನೊಂಚೂರು ಬಡಿಸ್ಲಾ? ಬೇಡ ಬೇಡ. ಜವಾಬ್ದಾರಿ ಅಂದ್ರೇ ಹಾಗೆ ಬಾವ. ಸ್ಕೂಲಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮನೆ ಜವಾಬ್ದಾರಿನೂ ನಿಭಾಯಿಸೋದು ಅಂದರೆ ಸುಮ್ಮನೆನಾ? ಬೇಕಿದ್ರೆ ಜವಾಬ್ದಾರಿನ ಮತ್ತೆ ನಾನೇ ತಗೊಳ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೋಸ್ಕರ ನಾನು ಅದನ್ನು ವಹಿಸ್ಕೋತೀನಿ. ಸಾರಿ, ಮನೆಗೆ ಬೇಗ ಬರೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಬರೋದು ಸರಿ ಅನ್ನಿಸ್ಲಿಲ್ಲ. ಸಾರಿ. ಪರವಾಗಿಲ್ಲ ಬಿಡಿ. ಹೀಗೆ ಮಾಡಿದ್ರೆ ಹೇಗೆ ಜಾನಕಿ ಅವರೇ? ಅಂದರೆ ಅವ್ರಿಗೇನು, ಅವ್ರು ಮಾತಾಡ್ತಾನೆ ಇರ್ತಾರೆ, ಅವ್ರಿಗೊಂದು ಮಾತು ಹೇಳಿ ಬಂದ್ಬಿಡೋದಲ್ವಾ? ಪತಿಯೇ ಪರಮಾತ್ಮ ಅಂತ ಹೇಳ್ತಾರೆ. ರಾಮು ಬಾಬನ್ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಹಂಗಲ್ಲ, ಅವ್ರು ಹೇಳೋದು ಸರಿಯಾಗೈತೆ. ಮನೆಯವ್ರನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೆ ನೋಡ್ಕೋಬೋದು, ಆದರೆ ಮೊದಲು ಊರವ್ರು ಮುಖ್ಯ ಅಲ್ವೇ? ನಿಮ್ದೇನು ತಪ್ಪಿಲ್ಲ ಬಿಡಿ. ಅನ್ನ ಬಡಿಸ್ಲಾ? ಬೇಡ, ಬಾವಿನಿಗಾಗಲೇ ಹೊಟ್ಟೆ ತುಂಬಿರತ್ತೆ ಅಲ್ವಾ ಬಾವ? ನಾನು ಬಡಿಸ್ತೀನಿ ಅಂದರೆ ನಮ್ಮವ್ರು ತಿಂತಾರೆ. ಬಡಿಸ್ಲಾ? ಓ ಓಕೆ ಓಕೆ, ಹಾಕಿ ಹಾಕಿ. ನಾನು ಬಡಿಸ್ಲಾ ಅಂದರೆ ಬೇಡ ಅಂದ. ಹೆಂಡತಿ ಬಂದ ತಕ್ಷಣ ಈ ಕೋಣ ಊಸರು ಒಳ್ಳಿ ಥರ ಆಗೋದಾ? ಅದಕ್ಕೆ ನೀವಾಗ ಮನೆ ಕಡೆ ಇನ್ನೇನು ಜಾನಕಿಯವ್ರು ಬರಲ್ಲ. ಹಾಂ, ಕುತ್ಕೊಳ್ಳಿ. ಇಲ್ಲಿ ನೀವು ತಿನ್ನಿ. ರಾಜೀವ, ಕೆಲಸಗಳೆಲ್ಲ ಹೆಂಗೆ ನಡೀತಾ ಇದ್ದಾವೆ? ಬೇಡ ಬೇಡ, ಅದನ್ನೆಲ್ಲ ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡಿಸು. ಹಾಂ, ನನಗೆ ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಬರ್ತೀನಿ ನಾನು. ಹೌದೌದು, ಬೇರೆ ಏನು ತೊಂದರೆ ಇಲ್ಲ ತಾನೇ? ಹಾಂ, ಸರಿ ಸರಿ, ಹಂಗಾದ್ರೆ ಓಕೆ ಓಕೆ ಓಕೆ, ಬಾಯ್ ಬಾಯ್. ಓಹ್, ಏನು ಇರಿ ಸೊಸೆಯವರು ಸ್ಕೂಲಿಗೆ ಹೊರಟ್ರಾ? ಹ್ಞೂ ಮಾವ, ಪರೀಕ್ಷೆ ಎಲ್ಲ ಶುರು ಆಗ್ತಿದೆಯಲ್ಲ. ಮತ್ತೆ ಅಡುಗೆ ಮನೆ ಕಡೆಯಿಂದ ಬರ್ತಾ ಇದ್ದಿಲ್ಲಮ್ಮ? ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಶಾರದಕ್ಕಂಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ. ಏನು ಸೊಸೆಯವರೇ ನೀವು, ಮನೇಲಿ ಕೆಲಸ ಮಾಡೋಕ್ಕೆ ಆಳುಗಳಿದ್ದಾರೆ, ನೀವು ಯಾಕೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ತೀರಿ? ಸರಿ, ನಮ್ಮ ರಾಮ ಎಲ್ಲಿ? ಅಪ್ಪಯ್ಯ, ಹೊಸ ಸ್ಕೂಲ್ ತಗೊಬಿಟ್ಟು ಬಂದ್ಬಿಡ್ತೀನಿ. ಹಾಂ, ಇರಲ್ಲ, ನಿಮ್ಮಿಬ್ಬರು ಒಂದು ವಿಷಯ ಕೇಳೋದಿದೆ. ಏನಪ್ಪಯ್ಯ? ಅಲ್ಲ, ನಿಮ್ಮಿಬ್ಬರು ಮದುವೆ ಆಯಿತು, ಜಾನಕಿ ಮನೆ ಜವಾಬ್ದಾರು ತಗೊಂಡಾಯ್ತು, ಇನ್ಮೇಲೆ ನಿನಗೂ ಕೆಲಸಗಳು ಶುರು ಆಗ್ಬಿಡ್ತವೆ.
ಅದರಲ್ಲೇನಾಯ್ತಪ್ಪಯ್ಯ? ಒಸಿ ಇರಲ್ಲ ಹೇಳ್ತೀನಿ. ಇವೆಲ್ಲದರ ಮಧ್ಯೆ ಒಂದು ಮುಖ್ಯವಾದ ಕೆಲಸ ಹಂಗೆ ಉಳ್ಕೊಂಡ್ಬಿಟ್ಟೈತೆ. ಅದನ್ನು ಯಾವಾಗ ಮಾಡೋದು? ಆಟೋದ ಮುಖ್ಯವಾದ ಕೆಲಸ ಏನಪ್ಪಯ್ಯ? ನೀವಿಬ್ರು ಹನಿಮೂನಿಗೆ ಎಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ಅರೇಂಜ್ ಮಾಡೋಕ್ಕೆ ಸುಲಭ ಆಯ್ತದೆ. ಅಪ್ಪಯ್ಯ ಹಂಗಂದ್ರೆ ಏ ಗಂಡ ಹೆಂಡತಿ ಒಂದೆರಡು ದಿನ ಆರಾಮಾಗಿ ಊರೆಲ್ಲ ಸುತ್ಕೊಂಡ್ಬರೋದಕ್ಕಲ್ಲ. ಎಲ್ಲಿಗೆ ಹೋಗ್ತೀರಿ? ಪ್ಯಾರಿಸು, ಲಂಡನ್ನು, ಆಸ್ಟ್ರೇಲಿಯಾ? ಅಯ್ಯೋ ಅಂಥದ್ದೆಲ್ಲ ಏನು ಬೇಡಪ್ಪಯ್ಯ. ಅದೆಲ್ಲ ಅಂದ್ರೆ ಹೊಸದ ಮೊದಲಾದವ್ರು ಎಲ್ಲರೂ ಹನಿಮೂನಿಗೆ ಹೋಗ್ತಾರೆ. ಅದ್ರಲ್ಲಿ ಏನಿದೆ? ಮೊದಲೇ ಊರವರೆಲ್ಲ ಊರಲ್ಲೆಲ್ಲ ಅಪ್ಪಯ್ಯ ಅದು ಏನದು? ರಮಣ, ನಿಂದು ಮತ್ತೆ ಮೇಡಮ್ದು ಇಬ್ರದು ಲವ್ ಮ್ಯಾರೇಜು ಅಂತ ಇಡೀ ಊರವರೆಲ್ಲ ಆಡ್ಕೊತಾವ್ರೆ. ಅಂಥದ್ರಾಗ ಏನಾರ ಇದಕ್ಕೆ ಹೋಗ್ಬಿಟ್ರೆ ಅಷ್ಟೇ ಊರು ತುಂಬ ಬೊಂಬಡಾಗೋಯ್ತೈತೆ. ಇದಕ್ಕೆ ನೋಡು ನೀನು ಪೆದ್ದ ಪೈಲ್ವಾನ ಅನ್ನೋದು. ಯಾಕೆ? ಊರವರೆಲ್ಲ ಆಡ್ಕೋತಾರೆ ಅಂತ ಯಾಕಲ ಅನ್ಕೋತೀಯ? 8 ಜನ ನಂತಾವ್ ಬಂದು ನಿಮ್ಮಿಬ್ಬರ ಬಗ್ಗೆ ಹೊಗಳು ಬಿಟ್ಟು ಹೋಗೋರೆ ಅಂತ ಗೊತ್ತಾಯ್ತಾ ನಿನಗೆ? ರಾಮ ಅಂದ್ರೆ ಬಂಗಾರ ಇದ್ದಂಗೆ, ನನ್ನ ಹಿರಿ ಸೊಸೆಂದ್ರು ವಜ್ರ ಇದ್ದಂಗೆ ಅಂತ. ಮತ್ತೆ ನಿಮ್ಮಿಬ್ಬರು ನೋಡಿದ್ರೆ ಸೀತಾರಾಮನ್ ನೋಡ್ದಂಗೆ ಆಯ್ತದೆ ಅಂತ ಹೇಳುವಾಗವ್ರೆ. ಇವನಿಗೆ ಆಡ್ಕತ್ತವ್ರಂತ. ಆದರೂ ಅಪ್ಪಯ್ಯ ಇದೆಲ್ಲ ಬೇಡ. ಏ ರಾಮ, ಹನಿಮೂನಿಗೆ ಹೋಗೋದು ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳಕ್ಕಲ್ಲ. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ. ಈಗ ಎಲ್ಲ ಮಾಡ್ರನ್ ಆಗ್ಬಿಟ್ಟವ್ರೆ. ಜಾನಕಿ, ನೀನಾದ್ರೂ ಹೇಳಮ್ಮ. ರಾಮ, ನೀವಿಬ್ರು ಮಾತಾಡಿ ಎಲ್ಲಿಗೆ ಹೋಯ್ತೀರಿ ಅಂತ ಹೇಳ್ಬೇಕು ನನಗೆ. ಏನೋ ಅಪ್ಪಯ್ಯ ರಾಮ, ಇಬ್ರು ಸೇರಿ ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ. ಏನೋ ಅಪ್ಪಯ್ಯ ಈ ವಯಸ್ಸಿನಾಗ ಹೋಗದೆ ಇನ್ಯಾವಾಗಲೂ ಹೋಗ್ತೀಯಾ? ನಿನಗೇನು ಅಗತ್ಯ ಇಲ್ಲದೆ ಇರ್ಬೋದು. ಆದರೆ ಮಗಿಗೆ ಆಸೆ ಇರೋಕ್ಕಿಲ್ವಾ? ಅಲ್ಲ, ನಿಮಗೂ ಈ ಥರ ಆಸೆಗಳೆಲ್ಲ ಐತಾ? ಅದನ್ನೆಲ್ಲ ಇಲ್ಲಿ ಕೇಳ್ತಾರೇನಿಲ್ಲ? ಸ್ಕೂಲಿಗೆ ಟೈಮ್ ಆಯಿತು. ಕಣಮ್ಮ, ನೀನು ನೋಡು. ಆಮೇಲೆ ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ರಾಮವ್ರು ಹೇಗೆ ಹೇಳ್ತಾರೋ ಹಾಗೆ. ಬರ್ತೀನಿ ಮಾವ. ಸರಿ, ಹೊರಡು. ರಾಮ, ಇಬ್ರು ಸೇರಿ ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ. ಹೋಗಿ ಹುಷಾರಾಗಿ ಬಿಟ್ಬಿಟ್ಟು ಬಾ. ಇಬ್ರು ಒಂದೇ ಥರನೇ. ಏನಮ್ಮ ಚಂದ್ರಿ, ಇತ್ತೀಚೆಗೆ ಸ್ಯಾನೆ ಕೆಲಸ ಮಾಡ್ತಿದ್ದಂಗೆ ಕಾಣ್ತೀಯಾ? ಹ್ಞೂ ಸಾಹೇಬ್ರೆ, ಅದು ಒಸಿ ಕೆಲಸ ಮಾಡಿದ್ರೆ ದೇಹಕ್ಕೆ ವ್ಯಾಯಾಮ ಆಯ್ತೈತೆ ಅಂತ. ಇಲ್ಲಿ ಕೆಲಸ ಮುಗೀತು, ಈಗ ಮೇಲ್ಗಡೆ ಒಸಿ ಕೆಲಸ ಐತೆ. ಅಕ್ಕ, ನಿಂತಲಿ ನಿಲ್ಲಲಾರೆಯ ಅಕ್ಕ, ಕುಂತಲಿ ಕೂರಲಾರೆಯ ಅಕ್ಕ. ಏನಕ್ಕ ಹಾಡೆಲ್ಲ ಹೇಳ್ತಿದ್ದೀರಾ? ಸಾನೆ ಖುಷಿಯಾಗಿರಂಗೈತೆ. ಹಾಡು ಕೇಳಿದ್ರೆ ಖುಷಿಯಾಗಿರ್ತಾರೆ ಅಂತ ಯಾರೇ ಹೇಳಿದ್ ನಿನಗೆ? ಟ್ರೈನಲ್ಲಿ ಬರೋರು ಹಾಡಾಡ್ಕೊಂಡೇ ಬರ್ತಾರೆ. ಅವ್ರ ಹತ್ರನೂ ಹೋಗಿ ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ, ಏನು ಕಾರಣ
ಅಂತ ಕೇಳ್ತೀಯಾ? ಸರಿ ಆಯಿತು, ನೀವು ಗರಮ್ಮಾಗೆ ಇದ್ದೀರಾ, ಒಪ್ಕೋತೀನಿ. ಅಕ್ಕ, ಟ್ರೈನ್ ಅಂದ್ಮ್ಯಾಕೆ ಕೆಪ್ತಿ ಬಂತು. ಟ್ರೈನ್ನಾಗೆ ಅದು ಎಂಥದ್ದು? ಅದೇನೋ ಪ್ಯಾರಿಸ್ ಅಂತಾರಲ್ಲ, ಅಲ್ಲಿಗೆ ಹೋಗೋಕ್ಕಾಯ್ತದ? ಪ್ಯಾರಿಸ್ಗ? ಲೇ, ಆ ಪ್ಯಾರಿಸ್ ಎಲ್ಲಿದೆ ಅಂತ ನಾತ್ರ ಗೊತ್ತಾ ನಿನಗೆ? ನಂಗೆ ಹೆಂಗೆ ಗೊತ್ತಾಯ್ತದೆ ಅಕ್ಕ, ನೀವೇ ಎಲ್ಲ ಹೇಳ್ಕೊಡ್ಬೇಕು. ನೀವು ನೋಡಿದ್ದೀರಾ ಅಕ್ಕ? ಆಸ್ಟ್ರೇಲಿಯಾ ಅದೆಲ್ಲ ಐತೆ? ಲೇ ತಿಕ್ಲಿ, ಏನೇ ಬೇಕು ನಿನಗೆ? ಅದೆಲ್ಲ ಐತೆ ಇದೆಲ್ಲ ಐತೆ ಅಂತ ತಿಳ್ಕೊಂಡು ಏನೇ ಮಾಡ್ತೀಯಾ? ಎಲ್ಲ ದೇಶದಲ್ಲೂ ಜಮೀನ್ ಖರೀದಿ ಮಾಡಿ ದನ ಮೇಯಿಸ್ತೀಯಾ? ಅಕ್ಕ ಬಸ್ಸಿ ಇರಿ, ಇವೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ, ನಾನು ಒಪ್ಕೋತೀನಿ. ಆದರೆ ಇನ್ನು ಕೆಲವೇ ದಿವಸದಾಗೆ ಆ ಟೀಚರಮ್ಮ ಮತ್ತು ರಾಮಣ್ಣ ಅಲ್ಲಿಗೆಲ್ಲ ಹೋಗಿ ಆಡ್ಕೊಂಡು ಬರ್ತಾರೆ. ಏನೋ? ಲೇ ಪೆದ್ದಿ, ಆ ಎಮ್ಮೆ ಕೋಣ ಯಾಕೆ ಲಂಡನ್ಗೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಬರ್ತಾರೆ? ಅದೇನೋ ಹನಿಮೂನ್ಗೆ ಹೋಯ್ತಾರಂತೆ ಕಣಕ್ಕ. ಏನೋ? ಕಣಕ್ಕ, ದೇವ್ರಣೆಗೂ ಸಾಹೇಬ್ರು ಈಗ ತಾನೇ ಅವ್ರಿಬ್ರು ತವ ನೀವು ಎಲ್ಲೋ ಹೋಯ್ತೀರಾ, ಯಾವಾಗ ಹೋಯ್ತೀರಾ, ಎಲ್ಲ ನಾನೇ ತಯಾರಿ ಮಾಡ್ತೀನಿ ಅಂತ ಅವ್ರಿಬ್ರು ತವ ಮಾತಾಡ್ತಿದ್ರು. ಓಹೋ, ಈಗ ಅವರಿಬ್ರು ಸ್ಟೇಟಸ್ಸು ಹನಿಮೂನ್ವರೆಗೂ ಬಂದಿದ್ಯಾ? ಅಯ್ಯೋ, ಅವ್ರದ್ದು ಹಾಳಾಗೋಗ್ಲಿ ಅಕ್ಕ. ನೀವು ಮದ್ವೆ ಆಗಿ ಈಟ್ ದಿವಸ ಆಯ್ತಲ್ಲ, ನಿಮ್ಮನ್ನ ಯಾವತ್ತಾದ್ರೂ ಹಿಂಗೆ ನೀನ್ ಎಲ್ಲಿಗಾರು ಹೋಗ್ ಬರ್ತೀಯನಮ್ಮ ಅಂತ ಕೇಳೋರ? ಆ ಟೀಚರ್ಗೊಂದು ನ್ಯಾಯ, ನಿಮ್ಗಂತೂ ಬರೀ ಅನ್ಯಾಯನೇ ಕಣಕ್ಕ. ಹಾ, ನೋಡ್ಕೊಳ್ಳಿ ಅಕ್ಕ, ನಾನೇನೋ ಅವಾಗವಾಗ ನನಗೆ ಕಾಣೋದನ್ನ ಕೇಳಿದ್ದನ್ನ ನಿಮಗೆ ತಂದು ಹೇಳ್ತಾ ಇರ್ತೀನಿ. ನೀವು ನನಗೆ ಸಾನೆ ಬೈತೀರಾ, ನನಗೆ ಬೈರಿ ಪರವಾಗಿಲ್ಲ. ಆದರೆ ನಾನು ಹೇಳೋ ವಿಷಯದ ಬಗ್ಗೆ ನೀವು ವಸಿ ಯೋಚನೆ ಮಾಡಿ. ಸರಿ ರಾಮವ್ರೆ, ಬರ್ತೀನಿ. ಅಲ್ಲ, ಒಂದು ನಿಮಿಷ, ನಾವು ಅಲ್ಲಿಗೆ ಹೋಗಲೇಬೇಕಾ? ಎಲ್ಲಿಗೆ? ಅದೇ ಅಪ್ಪಯ್ಯ ಹೇಳಿದ್ರಲ್ಲ. ಹಾಗೇನೂ ಇಲ್ಲ, ನೀವು ಹೋಗೋಣ ಅಂದರೆ ಹೋಗೋಣ, ಬೇಡ ಅಂದರೆ ಬೇಡ, ನಿಮ್ಮ ಇಷ್ಟ. ನಂಗೆ ಯಾಕೋ ಬೇಡ ಅನ್ನಿಸ್ತೈತೆ. ಯಾಕೆ? ಅದು ಯಾಕಂದರೆ ಊರು ಬಿಟ್ಟು ಹೊರಗಡೆ ಹೋಗೋಕ್ಕೆ ಹೊಸಿ ದಿಗ್ಲು. ಯಾಕೆ ದಿಗ್ಲು? ಯಾಕೋ ಏನೋ ಗೊತ್ತಿಲ್ಲ. ಅಲ್ಲ, ಆದರೆ ಮಾವ ಕೇಳಿದ್ರೆ ಏನು ಹೇಳೋದು? ಏನು ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಹಾಂ, ಹಿಂಗೆ ಮಾಡಿದ್ರೆ ಹೆಂಗೆ? ಹೇಗೆ? ನಿಮ್ಮ ಸ್ಕೂಲಿಗೆ ತೊಂದರೆ ಆಯ್ತದೆ ಅಂತ ಹೇಳ್ಬಿಟ್ರೆ? ಆದರೆ ರಾಮವ್ರೆ, ಪರೀಕ್ಷೆ ಎಲ್ಲ ಮುಗಿದ್ಮೇಲೆ ಸ್ಕೂಲಿಗೆ ರಜಾ ಇದೆಯಲ್ಲ. ಓ ಹೌದಲ್ವಾ? ಹಂಗಾರೆ ರಾಮವ್ರೆ, ಈ ವಿಷಯ ಇಲ್ಲಿ ಮಾತಾಡೋದು ಬೇಡ, ಸಂಜೆ ಮನೆಗೆ ಬಂದಮೇಲೆ ಮಾತಾಡೋಣ. ಸರಿ ಸರಿ, ನಾನು ಬರ್ತೀನಿ. ಬರ್ತೀರಾ? ಸಾಯಂಕಾಲ ಇದ್ರ ಬಗ್ಗೆ ಮಾತಾಡಮ್ಮ. ಸರಿ, ಬಾಯ್. ಟಾಟಾ ಟಾಟಾ.